ಮಾಡಿಲ್ಲ ಅಂತ ಹೇಳಿದೆ ಅಲ್ವಾ, ಅವರು ನಂಬ್ತಾ ಇಲ್ಲ. ನಿಂಗೂ ನಂಬಿಕೆ ಇಲ್ವಾ? ಇಷ್ಟಕ್ಕೂ ನೀನೇನೋ ಹೇಳಕ್ ಬಂದ್ಯಲ್ಲ, ಅದೇನು ಅಂತ ಹೇಳು. ಚಂಚಲನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರಂತೆ. ಏನು? ಹೌದು ರೀ, ಚಂಚಲ ಯಾರ ಹೆಸರು ಹೇಳ್ತಾಳೋ ಅವ್ರನ್ನ ಸುಮ್ಮನೆ ಬಿಡಲ್ಲ ಅಂತ ಹೇಳ್ತಿದ್ದಾರೆ. ನಿಮ್ ಹೆಸರು ಹೇಳ್ಬಿಡ್ತಾಳೆ ಅಂತ ಭಯ ಆಗ್ತಿದೆ. ಒಂದ್ ವೇಳೆ ನಿಮ್ಗೇನಾದ್ರೂ ಗೊತ್ತಿದ್ರೆ ಹೇಳ್ಬಿಡಿ. ದೇವಾಂಶ್ ಅವರು ವೈದೇಹಿ ಅಕ್ಕ ಕ್ಷೇಮವಾಗಿ ಮನೆಗ್ ಬಂದ್ರೆ ಕೊನೆ ಪಕ್ಷ ತಪ್ಪಾಗಿದೆ ಅಂತ ಕೇಳೋ ಅವಕಾಶನಾದ್ರೂ ಇರುತ್ತೆ. ಅಯ್ಯೋ, ನಮ್ಗೇನು ಗೊತ್ತಿಲ್ಲ ಅಂತ ಹೇಳಿಲ್ವಾ? ಅರ್ಥ ಆಗ್ತಿಲ್ವಾ? ನನ್ ಭಯ ನನ್ಗೆ ಅತ್ತೆ. ನನ್ ಗಂಡಂಗೇನಾದ್ರೂ ಆದ್ರೆ ನಾನು ಅದನ್ನ ತಡ್ಕೊಳಲ್ಲ. ನಿಜವಾಗ್ಲೂ ಅವ್ರು ಎಲ್ಲಿದ್ದಾರೆ ಅಂತ ನನಗೆ ಗೊತ್ತಿಲ್ಲ ರಾಜಿ. ಚಂಚಲಂಗೂ ನಮಗೂ ಯಾವುದೇ ಸಂಬಂಧ ಇಲ್ಲ. ನೀನ್ ಧೈರ್ಯವಾಗಿರು, ಹೋಗು. ಅತ್ತೆ, ಏನಾಯ್ತು ಊರ್ಮಿಳಾ? ಏನಾದ್ರೂ ವಿಷಯ ಗೊತ್ತಾಯ್ತಾ? ಅವ್ರು ಸಿಕ್ಕಿದ್ರಾ? ಇಲ್ಲ ಅತ್ತೆ, ವಾಲಿ ಸುವರ್ಣ ಅತ್ತೆಗೂ ವೈದೇಹಿ ದೇವಾಂಶ್ ಬಗ್ಗೆ ಏನೂ ಗೊತ್ತಿಲ್ಲ. ಅದು ಮಾತ್ರ ಖಚಿತವಾಗಿ ಹೇಳಬಲ್ಲೆ. ಇಲ್ಲ ಊರ್ಮಿಳಾ, ಚಂಚಲ ಏನಾದ್ರೂ ಮಾಡಿದ್ರೆ ಅದರಲ್ಲಿ ಇವ್ರ ಕೈವಾಡನೂ ಇರುತ್ತೆ. ಅವ್ರು ಸುಳ್ಳು ಹೇಳ್ತಾ ಇದ್ದಾರೆ, ಅವ್ರು ಬದಲಾಗಿಲ್ಲ ಅಜ್ಜಿ, ಅದು ಕ್ಲೀನಾಗಿ ಗೊತ್ತಾಗ್ತಿದೆ. ಆದ್ರೆ ರಾಜಲಕ್ಷ್ಮಿ ಹತ್ರ ಕೂಡ ಏನೋ ಉದ್ದೇಶ ಇಟ್ಕೊಂಡು ಬದಲಾದವ್ರ ಥರ ನಾಟಕ ಆಡ್ತಾ ಇದ್ದಾನೆ. ದೇವಾಂಶಿಗೆ ಪ್ರಾಣಾಪಾಯ ತಪ್ತು ಅಂತ ಗೊತ್ತಾದ್ಮೇಲೆ ಹಾಸ್ಪಿಟಲ್ ಅಲ್ಲೇ ಏನೋ ಪ್ಲಾನ್ ಮಾಡಿದ್ದಾರೆ. ಆದ್ರೆ ಅಲ್ಲಿ ಹೋಗೋಷ್ಟರಲ್ಲಿ ಅವ್ರಲ್ಲಿರ್ಲಿಲ್ಲ. ಇದು ಅವ್ರು ನಮಗ್ ಹೇಳಿದ ಮಾತಲ್ಲ, ಅವ್ರವ್ರೇ ಮಾತಾಡ್ಕೊಬೇಕಾದ್ರೆ ಕೇಳಿಸ್ಕೊಂಡಿದ್ ಮಾತು. ಹಾಗಾಗಿ ನಂಬೋದು. ಹಾಗಾದ್ರೆ ಅವ್ರು ಎಲ್ಲಿ ಹೋಗಿರ್ಬೋದು? ನಮಗ್ ಗೊತ್ತಿಲ್ದೆ ಅವ್ರು ಎಲ್ಲಿಗೆ ಹೋಗ್ತಾರೆ? ಏನಾಗಿದ್ದಾರೆ? ಒಂದೊಂದು ಕ್ಷಣ ಕಳಿತಿದ್ದ ಹಾಗೆ ಭಯ ಜಾಸ್ತಿ ಆಗ್ತಿದೆ. ಎಲ್ಲಿದ್ದಾರೆ ಅವರಿಬ್ರು? ನಮ್ಮ ಮಗು ನನಗೆ ವರಪ್ರಸಾದ. ಯಾವುದೇ ಅಪಾಯ ಬಂದ್ರೂ ಮೊದಲೇ ನಮ್ಗೆ ಅದ್ರ ಬಗ್ಗೆ ಎಚ್ಚರಿಕೆ ಕೊಡುತ್ತೆ. ಒಂದ್ ನಿಮಿಷ ಅತ್ತೆ, ಅವಳಿಗೆ ಪುಟಾಣಿ ಹೇಳಿರಬಹುದಲ್ವಾ? ಪುಟಾಣಿ ಹೇಳ್ದ ಹಂಗೆ ವೈದೇಹಿ ಕೇಳಿರಬಹುದು. ಎಲ್ಲಿಗಾದ್ರೂ ಹೋಗಿರ್ಬೋದೇನೋ. ಪುಟಾಣಿ ಹೇಳೋದು ಅಂದ್ರೇನು? ಅಷ್ಟಕ್ಕೂ ಪುಟಾಣಿ ಯಾರು? ಈ ಮನೆ ವಾರಸ್ದಾರರು, ವೈದೇಹಿ ಹೋಟೆಲ್ ಬೆಳಿತಿರೋಂತ ಮಗು. ಅದೇನ್ ಹೇಳುತ್ತೋ ವೈದೇಹಿ ಅದನ್ನ ನಂಬ್ತಾಳೆ. ಅದು ನಿಜ ಆಗತ್ತೆ. ಏನಂತ ಇದೆ ಊರ್ಮಿಳಾ? ಹೊಟ್ಟೆಲಿರೋ ಮಗು ಹೇಗ್ ಮಾತಾಡುತ್ತೆ? ನಾನು ಅದನ್ನ ನಂಬ್ತಾ ಇರ್ಲಿಲ್ಲ ಅಜ್ಜಿ. ಸಾಕ್ಷಾತ್ ಆ ಶಿವ ಸಾಧುಗಳೇ ವೈದೇಹಿಗೆ ಹೇಳ್ಬೇಕಾದ್ರೆ ಕೇಳಿಸ್ಕೊಂಡೆ. ಆಮೇಲೆ ವೈದೇಹಿ ಕೂಡ ಹೇಳಿದ್ಲು. ನನ್ ಕೈಲಿ ನಂಬೋಕಾಗ್ತಾ ಇಲ್ಲ. ಹೊಟ್ಟೆಲಿರೋ ಮಗು ಮಾತಾಡೋದು ಅಂದ್ರೇನು? ಹೌದು ಅತ್ತೆ, ವಾಲಿ ಸುವರ್ಣ ಅತ್ತೆ ಜೊತೆ ನಾನು ಕೂಡ ಕುತಂತ್ರ ಮಾಡ್ಬೇಕಾದ್ರೆ ಅವ್ರು ತಪ್ಪಿಸ್ಕೊಂತ ಇದ್ದಿದ್ದು ಅವಳ ಹೊಟ್ಟೆಲಿರೋ ಮಗು ಹೇಳ್ತಾ ಇದ್ದಿದ್ರಿಂದನೇ. ಏನಾದ್ರೂ ಅಪಾಯ ಬರೋದ್ರಲ್ಲಿದ್ರೆ ಹೊಟ್ಟೆಲಿರೋ ಮಗುಗೆ ಮೊದ್ಲೇ ಗೊತ್ತಾಗತ್ತೆ. ಅದನ್ ಕೇಳಿ ಬರೋ ಅಪಾಯದಿಂದ ವೈದೇಹಿ ತಪ್ಪಿಸ್ಕೊಂತಾಳೆ. ಈಗ್ಲೂ ಕೂಡ ವಾಲಿ ಚಂಚಲನಿಂದ ಅಪಾಯ ಬರ್ಬೋದನ್ನೋ ವಿಷಯನೂ ಹೊಟ್ಟೆಲಿರೋ ಮಗು ಮೊದ್ಲೇನೆ ಎಚ್ಚರಿಸಿರುತ್ತೆ. ಆ ಅಪಾಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ವೈದೇಹಿ ದೇವಾಂಶನ ಯಾರಿಗೂ ಗೊತ್ತಾಗ್ತಿರೋ ಹಾಗೆ ಎಲ್ಲೋ ಕರ್ಕೊಂಡು ಹೋಗಿರಬಹುದು. ಅಷ್ಟು ಬಿಟ್ರೆ ಅವ್ರಿಗೆ ಯಾವ ಅಪಾಯನೂ ಆಗಿರಲ್ಲ ಅತ್ತೆ. ನಿನ್ ಮಾತು ಸತ್ಯ ಅನ್ನೋದಾದ್ರೆ ಅದಕ್ಕಿಂತ ನಮ್ಗಿನ್ನೇನ್ ಬೇಕು ಊರ್ಮಿಳಾ? ಅವ್ರು ಎಲ್ಲಿದ್ರು ಸರಿ,
ಕ್ಷೇಮವಾಗಿದ್ರೆ ಸಾಕು. ಆ ಅಪಾಯ ಮುಗಿದ ಮೇಲೆ ಮನೆಗ್ ಬಂದ್ರೆ ಅಷ್ಟೇ ಸಾಕು. ಆದ್ರೆ ಅವರಿಬ್ರು ಪರಿಸ್ಥಿತಿ ನೆನ್ಸ್ಕೊಂಡ್ರೇನೆ ನನಗ್ ಭಯ ಆಗ್ತದೆ. ವೈದೇಹಿ ಇದ್ದಾಳಲ್ಲ ಅತ್ತೆ, ಅವಳಿದ್ರೆ ದೇವಾಂಶ್ ಪ್ರಾಣಕ್ಕೆ ಯಾವ ಅಪಾಯನೂ ಇರಲ್ಲ. ಆ ಭಗವಂತನ್ ಜೊತೆ ಹೋರಾಡಾದ್ರೂ ಸರಿ, ತನ್ನ ಗಂಡನ್ ಪ್ರಾಣನ ತಾನೇ ಕಾಪಾಡ್ಕೊಂತಾಳೆ. ನೀವು ಧೈರ್ಯವಾಗಿರಿ. ನಿಮ್ಗೆ ಯಾರಿಗೆ ಹೇಳಿದ್ದಿದ್ರು ನೀವ್ ಹೆದರ್ಕೋತಾ ಇದ್ರಿ. ಜೊತೆಗೆ ಆಗ ನಾನು ಹೇಳಿದ್ದನ್ನ ನೀವು ನಂಬದೆ ಹೋಗಿದ್ರೆ ಭಾವನ್ನ ಪರಿಸ್ಥಿತಿಯಿಂದ ಹಾಸ್ಪಿಟಲ್ನಿಂದ ಕರ್ಕೊಂಡು ಹೋಗೋದಕ್ಕೆ ನೀವು ಒಪ್ಕೊಳ್ದೆ ಇದ್ದಿದ್ರೆ ಭಾವನ್ನ ಕಾಪಾಡೋ ಅವಕಾಶನ ನಾನು ದೂರ ಮಾಡ್ಕೋತೀನೇನೋ ಅನಿಸ್ಬಿಡ್ತು. ಅದಕ್ಕೆ ಯಾರಿಗೂ ಹೇಳ್ದೆ ಭಾವನ್ನ ಕಾಪಾಡ್ಕೊಳ್ಳೋದಕ್ಕೆ ಕರ್ಕೊಂಡು ಹೊರಟೋದೆ. ಅದೇ ಥರ ಯಾರಿಗೆ ಹೇಳಿದ್ರು ನಮಗೆ ಕೆಟ್ಟದ್ ಮಾಡಬೇಕು ಅನ್ಕೊಳ್ಳೋರ್ಗೆ ಎಲ್ಲಿ ವಿಷಯ ಗೊತ್ತಾಗ್ಬಿಡತ್ತೋ ಅನ್ನೋ ಭಯದಲ್ಲೂ ಕೂಡ ಹೇಳಲಿಲ್ಲ. ಎಲ್ಲ ಜಾಗ್ರತೆಗಳನ್ನು ತಗೊಂಡಿದ್ರಿಂದಾನೆ ಇವತ್ತು ನನ್ನ ಭಾವನ ಜೀವಂತವಾಗಿ ನಿಮ್ ಮುಂದೆ ಕರ್ಕೊಂಡು ಬರೋದಕ್ಕಾಗಿತ್ತು. ಒಳ್ಳೆ ಕೆಲಸ ಮಾಡದ್ಯಮ್ಮ. ನೀನ್ ಹೇಳಿದಿದ್ರೆ ನಿಜವಾಗ್ಲೂ ಯಾರೂ ನಂಬ್ತಾ ಇರ್ಲಿಲ್ಲ. ದೇವಾಂಶನ ಅಷ್ಟಕ್ಕೂ ಯಾರು ಕಳಿಸ್ತಾನೆ ಇರಲಿಲ್ಲ. ನಿನ್ ಮಗು ಮಾತ್ ಕೇಳಿ ನನ್ನ ಮಗನ್ ಪ್ರಾಣ ಕಾಪಾಡ್ಬಿಟ್ಟೆ.